ಪಾಪ ಬುದ್ಧಿ ತನ್ನ ತಂದೆನೇ ಕೊಂದುಕೊಂಡು ಅವನು ಕೂಡ ಸಿಕ್ಕೊಂಬಿದ್ದನ್ನು ನೋಡಿ ರಾಜಭಟ್ರಿಗೆ ಬಹಳ ಕೋಪ ಬರುತ್ತೆ. ಅವನು ಮರಕ್ಕೆ ಕಟ್ಟಿ ಹೊಡೆಯುವಾಗ ಒಬ್ಬ ರಾಜಭಟ ಹೇಳ್ತಾನೆ, ನಿನ್ನಂಥ ಮೂರ್ಖ ಬೇರೆ ಯಾರೂ ಇಲ್ಲ, ಬಹಳ ಬುದ್ಧಿವಂತ ನೀನು ಅಂತೇಳಿ ಅಂದ್ಕೊಂಬಿಟ್ಟಿದ್ಯಾ. ನಿನಗೆ ಬರ್ತಾ ಇರೋಂಥ ಅಪಾಯನ ನೀನು ಮುಂಚೆ ಯೋಚನೆನೇ ಮಾಡಲಿಲ್ಲ. ನಿನ್ನಷ್ಟು ನಿನ್ನ ಹತ್ರ ಬೇಕಾದಷ್ಟು ದುಡ್ಡಿತ್ತು, ಅದನ್ನು ನೀನು ಎತ್ಕೊಂಡು ನಿನ್ನ ಪಾಲನ್ನು ಇಟ್ಕೊಂಡ್ರೆ ಚೆನ್ನಾಗಿತ್ತು. ನೀನು ಯಾವಾಗ ಈ ಧರ್ಮ ಬುದ್ಧಿ ದುಡ್ಡಿಗೂ ಆಸೆ ಬಿದ್ದು ಅದ್ರ ಜೊತೆಗೆ ಇಷ್ಟೊಂದು ದೊಡ್ಡ ನಾಟಕ ಆಡಿ ಧರ್ಮಾಧಿಕಾರಿಗಳನ್ನೂ ಕರೆಸಿ ವೃಕ್ಷದಿಂದ ಒಂದು ಸಾಕ್ಷಿನೂ ಮಾಡಿಸ್ತೀನಿ ಅಂತೇಳಿ ಎಷ್ಟೊಂದೆಲ್ಲ ಮೂರ್ಖತನ ಕೆಲಸ ಮಾಡಿ ನೀನು ಬುದ್ಧಿವಂತ ಅಂತೇಳಿ ಅಂದ್ಕೊಂಡು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಇಲ್ಲದೇ ಇರೋರಿಗೆ ಕಡೆಯಲ್ಲಿ ಅಪಾಯ ಕಟ್ಟಿದ್ದೆ. ಇದಕ್ಕೆ ನಿನಗೆ ಆ ಕತೆ ಬಕರಾಜನ ಕತೆ ಗೊತ್ತಿಲ್ಲ, ನಿನಗೆ ಅದನ್ನಾರು ತಿಳ್ಕೊ ಅಂತ ಹೇಳ್ತಾನೆ. ಆ ಬಕರಾಜನ ಕತೆ ಏನು ಅಂದರೆ, ಒಂದು ಮರದಲ್ಲಿ ಈ ಬಕಪಕ್ಷಿ ಒಂದು ಮೊಟ್ಟೆಗಳಿಡ್ತಾ ಇರುತ್ತೆ. ಮೊಟ್ಟೆಗಳಿಟ್ಟು ಮರಿ ಮಾಡಿ ಮಾಡ್ತಾ ಇರುತ್ತೆ ಬಕಗಳು. ಅವು ಪಕ್ಕದಲ್ಲಿರೋ ನೀರಿನ ಸರೋವರದ ನೀರಿಂದ ಮೀನನ್ನು ತಿನ್ಕೊಂಡು ಏಡಿಗಳು ಸಿಕ್ಕಿರಿ ಏಡಿಗಳು ತಿನ್ಕೊಂಡು ಮರದ ಮೇಲೆ ಮೊಟ್ಟೆ ಇಟ್ಕೊಂಡು ಆರಾಮಾಗಿರ್ತವೆ. ಅಲ್ಲಿ ಒಂದು ಕೃಷ್ಣ ಸರ್ಪ, ದೊಡ್ಡ ಸರ್ಪ, ನಾಗರ ಹಾವು ಆ ಮರದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಈ ಬಕ ಮೊಟ್ಟೆ ಇಟ್ಟಿದ್ದನ್ನೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ. ಮರಿ ಆದರೂ ಕೂಡ ತಿನ್ಕೊಂಡು ಹೋಗ್ತಾ ಇರುತ್ತೆ. ಈ ಬಕಕ್ಕೆ ತುಂಬ ಚಿಂತೆ ಆಗಿಬಿಡುತ್ತೆ. ಅಯ್ಯೋ ಎಂಥ ಕೆಲಸ ಹೋಗ್ತಾಯಿದೆ, ನಾನು ಈಗ ಮರದಿಂದ ಬೇರೆ ಕಡೆ ಹೋಗೋಕ್ಕೂ ಆಗಲ್ಲ, ಆದರೆ ಈ ಹಾವು ನನ್ನನ್ನು ಬಿಡ್ತಾ ಇಲ್ಲ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಚಿಂತೆ ಮಾಡಿಕೊಂಡು ಮರದ ಕೆಳಗಡೆ ನಿಂತ್ಕೊಂಡಿದ್ದಾಗ ಅಲ್ಲೇ ಓಡಾಡೋ ಒಂದು ಏಡಿ ಅದನ್ನು ನೋಡುತ್ತೆ. ಇದು ಯಾಕೋ ಈ ಬಕ ಸುಮ್ಮನೆ ನಿಂತಿದೆಯಲ್ಲ ಅಂಥೇಳಿ ಹೋಗಿ ಕೇಳುತ್ತೆ, ಏನು ಬಕಣ್ಣ ಸಮಾಚಾರ, ಭಾಳ ಚಿಂತೆಯಿಂದ ಇದೆಯಲ್ಲ, ಏನು ಸಮಾಚಾರ ಅಂತೇಳಿ. ಆಗ ಆ ಏಡಿ ಹತ್ರ ಈ ಬಕ ಹೇಳ್ಕೊಳತ್ತೆ, ಏನಿಲ್ಲಪ್ಪ, ಈ ಮರದಲ್ಲೊಂದು ದೊಡ್ಡ ಕೃಷ್ಣ ಸರ್ಪ ಸೇರ್ಕೊಂಡ್ಬಿಟ್ಟಿದೆ, ಅದು ನನ್ನ ಮರಿಗಳನ್ನೆಲ್ಲ ತಿಂತಾಯಿದೆ, ನಾನು ಇಟ್ಟಿರೋ ಮೊಟ್ಟೆಗಳನ್ನೆಲ್ಲ ತಿಂತಾಯಿದೆ, ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ನಂಗೆ ಗೊತ್ತಾಗ್ತಾ ಇಲ್ಲ, ಹೀಗಾಗ್ಬಿಟ್ರೆ ನನ್ನ ಪೂರ್ತಿ ನಿರ್ವಂಶ ಆಗಿಬಿಡುತ್ತೆ, ಏನು ಮಾಡಲಿ ಅಂತ ಚಿಂತೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಈ ಏಡಿ ಒಂದು ಉಪಾಯ ಹೇಳುತ್ತೆ, ಒಂದು ಕೆಲಸ ಮಾಡು ಬಕಣ್ಣ, ನೀನು ಅಲ್ಲಿ ದೂರದಲ್ಲಿ ಒಂದು ಕಡೆ ಮುಂಗ್ಸಿ ಇದೆ, ಆ ಮುಂಗ್ಸಿಗೂ ಹಾವಿಗೂ ಯಾವಾಗಲೂ ದ್ವೇಷ ಇದ್ದೇ ಇರುತ್ತೆ. ಹಾವು ಮುಂಗ್ಸಿಗಳ ಜಗಳ ಯಾವಾಗಲೂ ನಡೀತಾ ಇರುತ್ತೆ. ಆ ಮುಂಗ್ಸಿ ಇರೋ ಬಿಲದಿಂದ ಈ ಮರದ ಕೆಳಗೆ ತನಕ ನೀನು ಹೇಗಿರೋ ಮೀನು ತಿಂತೀಯ, ಆ ಮೀನುಗಳ ಮಾಂಸನ ಚೂರು ದಾರಿಲಿ ಇಟ್ಕೊಂಡು ಬಾ. ಮುಂಗ್ಸಿ ಅದನ್ನು ತಿನ್ಕೊಂಡು ನೀನು ಮರದ ಹತ್ರ ಬರುತ್ತೆ. ಆ ಮರದ ಮೇಲೆ ಹತ್ತುವಾಗ ಅದಕ್ಕೆ ಆ ಸರ್ಪ ಕಾಣುತ್ತೆ. ಅವೆರಡೂ ಯುದ್ಧ ಮಾಡುತ್ತೆ, ಅವೆರಡೂ ಹೋರಾಟ ಮಾಡಿ ಕಡೆಗೆ ಆ ಸರ್ಪನ ಮುಂಗುಸಿ ಸಾಯಿಸ್ಬಿಡುತ್ತೆ, ನೀನು ನಿಶ್ಚಿಂತೆಯಾಗಿರ್ಬೋದು ಅಂತೇಳಿ ಹೇಳುತ್ತೆ. ಹಿಂಗೆ ಹೇಳುವಾಗ ಆ ಏಡಿ ಇನ್ನೊಂದು ಉಪಾಯ ಮಾಡುತ್ತೆ ಮನಸ್ಸಲ್ಲಿ, ಈ ಬಕ ಇವತ್ತು ನಾನು ತಿನ್ನಲಿಲ್ಲ ಸರಿ, ಇಷ್ಟು ದಿನ ನನ್ನ ವಂಶನೇ ತಿಂದಾಕ್ಬಿಟ್ಟಿದೆ, ಅದು ಮೀನುಗಳ ಜೊತೆಗೆ ನಾನು ಸಿಕ್ಕಿರೂ ನನ್ನ ಬಿಟ್ಟಿಲ್ಲ, ನನಗೆ ಮೊದಲನೇ ವೈರಿ ಈ ಬಕಾನೇ, ಆ ಸರ್ಪಕ್ಕೂ ನನಗೂ ಏನಂತ ವೈರ ಇಲ್ಲ, ಅದು ಯಾವತ್ತೂ ಬಂದು ನನ್ನನ್ನು ತಿಂದಿಲ್ಲ, ಆದರೆ ಇದು ದಿನ ನನ್ನನ್ನು ತಿನ್ನೋದು ಈಗ ತನಗೆ ಸಂಕಟ ಬಂದಿದೆ ಅಂಥೇಳಿ ನನ್ನನ್ನು ಉಪಯೋಗಿಸ್ಕೊತಾ ಇದೆ, ಇದ್ರ ವಂಶ ಕೂಡ ನಮ್ಮ ವಂಶಗಳು ಹೆಂಗೆ ನಾಶ ಆಯಿತು, ಇದನ್ನು ಹಂಗೆ ನಾಶ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡು ಈ ಉಪಾಯ ಹೇಳಿರುತ್ತೆ. ಅದರಿಂದ ಏನಾಗುತ್ತೆ, ಮಾರನೇ ದಿವಸ ಈ ಬಕ ಏನು ಮಾಡುತ್ತೆ, ಆ ಮೀನುಗಳನ್ನ ಕಚ್ಕೊಂಡು ತಿಂದು ಅರ್ಧ ಮೀನಿನ ಮಾಂಸನ ಸ್ವಲ್ಪ ದೂರನೇ ಮುಂಗ್ಸಿ ಬಿಲ್ಲದಿಂದ ತನ್ನ ಮರದ ತನಕ ತೊಗೊಂಬಂದು ಇಡುತ್ತೆ. ಹಾಗೆ ಇಟ್ಟಾಗ ಮುಂಗ್ಸಿ ಬಿಲ್ಲದಿಂದ ಆಚೆ ಬಂದಾಗ ಒಂಚೂರು ಮರದ ಮೀನಿನ ಮಾಂಸ ನೋಡಿಕೊಂಡು ಅದೊಂಚೂರು ತಿನ್ಕೊಂಡು ಹಾಗೆ ಮುಂದಕ್ಕೆ ಹುಡುಕೊಂಡು ಇನ್ನೊಂದೇನು ಹುಡುಕೊಂಡು ಮರದ ತನಕ ಹೋಗುತ್ತೆ. ಮರದ ಮೇಲೆ ತನಕನೂ ಗೊತ್ತಾಗುತ್ತೆ ಅದಕ್ಕೆ, ಓ ಇಲ್ಲೇ ಏನೋ ಇದೆ ಅಂತೇಳಿ ಒಂದು ವಾಸನೆ ಬರುತ್ತೆ. ಸೊ ಅದಕ್ಕೆ ಮೇಲ್ಗಡೆ ಹೋದಾಗ ಅದಕ್ಕಲ್ಲಿ ಆ ಸರ್ಪ ಕಂಡುಬಿಡುತ್ತೆ. ಸೊ ಏನು ಮಾಡುತ್ತೆ, ಆ ಸರ್ಪದ ಜೊತೆಗೆ ಚೆನ್ನಾಗಿ ಹೋರಾಟ ಮಾಡಿ ಕಾಳಗ ಮಾಡಿ ಈ ಎರಡು ಚೆನ್ನಾಗಿ ಕಿತ್ತಾಡಿ ಆ ಸರ್ಪನ ಸಾಯಿಸ್ಬಿಡುತ್ತೆ. ಸೊ ಬಕಪಕ್ಷಿ ಏನು ಅಂದ್ಕೊಳ್ಳುತ್ತೆ, ಓ ಇನ್ನು ಮುಂದೆ ನಾನು ನಿಶ್ಚಿಂತೆ, ನನಗಿನ್ನು ಮುಂದೆ ತೊಂದರೆ ಇಲ್ಲ, ಏಡಿ ಉಪಾಯ ಕೊಟ್ಟಂಥ ಉಪಾಯದಿಂದ ನಾನು ಬದುಕ್ಬಿಟ್ಟೆ, ನನಗಿನ್ನು ಮುಂದೆ ಏನೂ ಸಮಸ್ಯೆ ಇಲ್ಲ, ಮೊಟ್ಟೆ ಇಟ್ಕೋಬೋದು, ಮರಿ ಮಾಡ್ಬೋದು ಅಂತ ಹೇಳಿದ್ದು. ಆದರೆ ಬಕಕ್ಕೆ ಗೊತ್ತಾಗದೇ ಇರೋದು ಅಪಾಯದ ಸಂಕೇತ ಏನು ಅಂದರೆ, ಆ ಮುಂಗುಸಿಗೆ ಆ ಮರದ ಮೇಲೆ ಬಕಪಕ್ಷಿಗಳು ತುಂಬ ಇರೋದು ಗೊತ್ತಾಗತ್ತೆ, ಅಲ್ಲಲ್ಲೇ ಕೊಂಬೆಗಳಲ್ಲಿ ಮೊಟ್ಟೆ ಇಟ್ಟಿರೋದು ಗೊತ್ತಾಗುತ್ತೆ ಮುಂಗುಸಿಗೆ. ಅದು ರೆಡಿಯಾಗಿ ಆಹಾರ ಸಿಕ್ಬಿಡುತ್ತೆ, ಅದೆಲ್ಲೋ ಕಾಡಲ್ಲಿ ಹುಡ್ಕೊಂಡು ಹೋಗೋದು ಯಾಕೆ, ಅದೇನು ಮಾಡುತ್ತೆ, ಈ ಸರ್ಪ ಮಾಡಿದ ಕೆಲಸ ಅದು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಮುಂಗುಸಿ. ನೋಡಿ, ಈ ಬಕ ತಾನು ಯಾವುದೋ ಒಂದು ಚಿಕ್ಕ ಯೋಜನೆ ಮಾಡಿ ಗೆಲ್ತೀನಿ ಅಂತ ಅಂದ್ಕೊಂಡು ಏಡಿ ಸಹಾಯ ತೊಗೊಂಡು ಏಡಿ ಮನಸ್ಸಲ್ಲಿ ಬೇರೆ ಏನಿದೆ ನೋಡ್ದಲ್ಲೇ ಈಗ ತನ್ನನ್ನು ತಾನೇ ಮೈ ಮೇಲೆ ಆಹ್ವಾನ ಮಾಡ್ಕೊಂಡಂಥ ಅಪಾಯ ಹೇಗೆಂದರೆ, ಈ ಮುಂಗುಸಿ ದಿನ ಬಂದು ಬರೀ ಮೊಟ್ಟೆಗಳು ತಿನ್ನೋದಷ್ಟೇ ಅಲ್ಲ, ಈ ಬಕಗಳನ್ನೇ ಕೊಂದು ತಿನ್ನೋಕ್ಕೆ ಶುರು ಮಾಡಿಬಿಡುತ್ತೆ. ದೊಡ್ಡ ಬಕಾರು ಕೂಡ ಅದ್ರ ಜೊತೆ ಹೊಡೆದಾಡೋದು, ಅವ್ರು ಕತ್ತಿಸಿಗೆ ಮುರಿದಾಕ್ಬಿಡೋದು, ಅದನ್ನು ತಿನ್ನೋದು ಹಾಕಿ ಶುರು ಮಾಡಿಬಿಟ್ಟು ಇಡೀ ವಂಶನಾಶಕ್ಕೇ ಆ ಮುಂಗುಸಿ ಕಾರಣ ಆಗಿಬಿಡುತ್ತೆ. ಸೊ ಈ ರಾಜಭಟ್ರು ಆ ಕತೆ ಹೇಳ್ತಾರೆ, ಆ ಬಕಪಕ್ಷಿ ಥರ ನೀನು ಕೂಡ ಸ್ವಲ್ಪ ಸಿಗುತ್ತೆ ನಿನಗೆ, ನೀನು ಬರೀ ಚೂರು ಇದಾಗ್ತಾಯಿದೆ ಅಂಥೇಳಿ ನೀನು ಸುಮ್ಮನೆ ಇದ್ದೀರಿ, ಚೆನ್ನಾಗಿತ್ತು,
ಈಗ ನೀನು ಮಾಡ್ಕೊಂಡಿರೋದ್ರಿಂದ ನಿಮ್ಮ ತಂದೆನೂ ಸತ್ತೋದ್ರು, ನಿನ್ನ ಕುಟುಂಬದವರು ಬೀದಿ ಪಾಲಾದರು, ನೀನು ಜೈಲು ಪಾಲಾದೆ, ನೀನೇನು ಸಾಧಿಸ್ದಂಗೆ ಆಯಿತು. ನೀನು ಬಂದಿದ್ದು ನೀನು ಸುಮ್ಮನೆ ಇಟ್ಕೊಂಡಿದ್ದೀರಿ, ಧರ್ಮ ಕಾರ್ಯ ಮಾಡ್ಕೊಂಡಿದ್ದೀರಿ, ನೀನು ಧರ್ಮಬುದ್ಧಿ ಥರನೇ ಇರ್ಬೋದಾಗಿತ್ತು, ನೀನೇನು ಮಾಡಲಿಲ್ಲ ಅಂತೇಳಿ ರಾಜಭಟ್ರ ಕಥೆ ಹೇಳ್ತಾರೆ. ಈ ಕಥೆನ ಕರಟಕ ದಮನಕನಿಗೆ ಹೇಳ್ತಾನೆ. ಇಷ್ಟು ಕಥೆಗಳು ಕೂಡ ಕರಟಕ ದಮನಕನಿಗೆ ನೀತಿ ಬೋಧನೆಗೋಸ್ಕರ ಹೇಳ್ತಾನೆ. ನೋಡಪ್ಪ, ಇವೆಲ್ಲದರಿಂದ ಕೂಡ ನೀನು ಪಾಠ ಕಲಿಬೇಕು. ನೀನೇನೋ ಸಣ್ಣ ಪ್ರಮಾಣದಲ್ಲಿ ಗೆಲುವು ಸಾಧಿಸಿದೆ ಅಂತ ಅಂದ್ಕೊಂಡಿದ್ಯಾ, ಬಹಳ ದೊಡ್ಡ ದುರಂತ ಮುಂದೆ ಕಾದಿದೆ, ಅದು ನಿನಗೆ ಈಗ ಗೊತ್ತಾಗ್ತಾ ಇಲ್ಲ. ಆ ಅಪಾಯ ನಿನಗೆ ಮುನ್ಸೂಚನೆ ಕೊಟ್ಟರು ಕೂಡ ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ದಮನಕ ಆಗಲೂ ಕೂಡ ಬಹಳ ದಾರ್ಷ್ಯದಿಂದ ಮುಖ ತಿರುಗಿಸ್ಕೊಂಡು, ಏನೂ ಆಗಲ್ಲ ಬಿಡು, ನಾನು ನೋಡ್ಕೋತೀನಿ ಅಂತೇಳಿ ಸುಮ್ಮನೆ ಹೊರಟೋಗ್ತಾನೆ ಆ ಕಡೆಗೆ. ಇಲ್ಲಿಗೆ ಕರಟಕ ತಾನು ಹೇಳೋ ಕಥೆಗಳನ್ನ ನಿಲ್ಲಿಸ್ತಾನೆ. ಮತ್ತೆ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಕರಟಕ. ಅದರ ತಲೆಯಲ್ಲಿ ಇನ್ನೊಂದು ಕತೆ ಹೊಳೆಯುತ್ತೆ, ಅದು ಮುಂದಕ್ಕೆ ಹೇಳೋಣ.